Science, Class 7, Chapter 2. Utilization. ಏನನ್ನಾದರೂ ಬಳಸುವುದು. ಡೈಜೆಷನ್. ನಾವು ತಿಂದ ಆಹಾರ ಹೊಟ್ಟೆಯಲ್ಲಿ ಸಣ್ಣದಾಗಿ ಕರಗುವುದು. ಬೀಸ್. ಜೇನು ನೊಣಗಳು, ಹಾರುವ ಸಣ್ಣ ಹುಳಗಳು ಜೇನುತುಪ್ಪ ಮಾಡುತ್ತವೆ. ಹಮ್ಮಿಂಗ್ ಬರ್ಡ್ಸ್. ಹಮ್ಮಿಂಗ್ ಬರ್ಡ್ ಒಂದು ಚಿಕ್ಕ ಹಕ್ಕಿ. ಅದು ಬಣ್ಣ ಬಣ್ಣದ ಹಕ್ಕಿ, ತುಂಬಾ ಸುಂದರ. ನೆಕ್ಟರ್. ಹೂವುಗಳಲ್ಲಿರುವ ಸಿಹಿ ದ್ರವ. ಜೇನುನೊಣಗಳು ಕುಡಿಯುತ್ತವೆ. ಇನ್ಫ್ಯಾಂಟ್ಸ್. ಅತಿ ಚಿಕ್ಕ ಮಕ್ಕಳು ಅಥವಾ ಶಿಶುಗಳು. ಪೈಥನ್. ಅತಿ ದೊಡ್ಡ ಹಾವು, ತನ್ನ ಆಹಾರವನ್ನು ಸುತ್ತಿ ಹಿಚುಕಿ ತಿನ್ನುತ್ತದೆ. ಅಕ್ವಾಟಿಕ್ ಆನಿಮಲ್ಸ್. ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು. ಫುಡ್ ಪಾರ್ಟಿಕಲ್ಸ್. ಆಹಾರದ ಸಣ್ಣ ಚೂರುಗಳು. ಸ್ನೇಲ್. ಇದಕ್ಕೆ ಒಂದು ಬಿಪ್ಪು ಮನೆ, ಅಂದರೆ ಒಳಗೆ ಹೋಗೋ ಮನೆ ಇರುತ್ತದೆ. ಏನಾದರೂ ಭಯವಾಗಿದ್ರೆ ಅದು ಆ ಮನೆಯೊಳಗೆ ಹೋಗುತ್ತದೆ. ಆಂಟ್. ಗುಂಪುಗಳಲ್ಲಿ ವಾಸಿಸುವ ಸಣ್ಣ ಕೀಟ, ಇರುವೆ. ಈಗಲ್. ಬೇರೆ ಪ್ರಾಣಿಗಳನ್ನು ಬೇಟೆಯಾಡುವ ದೊಡ್ಡ ಹಕ್ಕಿ, ಹದ್ದು. ಲೈಸ್. ಕೂದಲಿನಲ್ಲಿ ವಾಸಿಸುವ ಸಣ್ಣ ಕೀಟಗಳು, ಹೇನುಗಳು. ಮಾಸ್ಕಿಟೋ. ಕಚ್ಚಿ ರಕ್ತ ಹೀರುವ ಸಣ್ಣ ಹಾರುವ ಕೀಟ, ಸೊಳ್ಳೆ. ಬಟರ್ಫ್ಲೈ. ದೊಡ್ಡ ಬಣ್ಣ ಬಣ್ಣದ ರೆಕ್ಕೆಗಳಿರುವ ಕೀಟ, ಚಿಟ್ಟೆ. ಹೌಸ್ಫ್ಲೈ. ಮನೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಹಾರುವ ಕೀಟ, ನೊಣ. ಸ್ಟಾರ್ಫಿಶ್. ನಕ್ಷತ್ರದ ಆಕಾರದಲ್ಲಿರುವ ಸಮುದ್ರದ ಪ್ರಾಣಿ. ಶೆಲ್ಸ್. ಕೆಲವು ಪ್ರಾಣಿಗಳ ಬಸವನ ಹುಳುವಿನಂತಹ ಗಟ್ಟಿಯಾದ ಹೊರಹೊದಿಕೆಗಳು, ಚಿಪ್ಪುಗಳು. ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದು ಒಂದು ರಾಸಾಯನಿಕ ಸಂಯುಕ್ತವಾಗಿದೆ. ಚಿಪ್ಪುಗಳು ಮತ್ತು ಸೀಮೆ ಸುಣ್ಣದಲ್ಲಿ ಕಂಡುಬರುವ ಬಿಳಿ ವಸ್ತು. ಸ್ಟಮಕ್. ನೀವು ಆಹಾರ ತಿಂದ ನಂತರ ಅದು ಹೋಗುವ ನಿಮ್ಮ ದೇಹದ ಅಂಗ, ಹೊಟ್ಟೆ. ಮೌತ್. ನಿಮ್ಮ ಮುಖದಲ್ಲಿ ತಿನ್ನಲು ಮತ್ತು ಮಾತನಾಡಲು ಬಳಸುವ ತೆರೆದ ಭಾಗ, ಬಾಯಿ. ಅನ್ಯೂಸ್ಡ್ ಪಾರ್ಟ್ಸ್. ಅಗತ್ಯವಿಲ್ಲದ ಅಥವಾ ಬಳಸದ ಭಾಗಗಳು. ಕೆನಾಲ್. ದೇಹದಲ್ಲಿನ ಕೊಳವೆಯಂತಹ ದಾರಿ. ಬಕಲ್ ಕ್ಯಾವಿಟಿ. ನಿಮ್ಮ ಬಾಯಿಯ ಒಳಭಾಗ. ಫುಡ್ ಪೈಪ್ ಅಥವಾ ಎಸೋಫೆಗಸ್. ನಿಮ್ಮ ಬಾಯಿಯಿಂದ ಹೊಟ್ಟೆಗೆ ಆಹಾರವನ್ನು ಸಾಗಿಸುವ ಕೊಳವೆ, ಅನ್ನನಾಳ. ಸ್ಮಾಲ್ ಇಂಟೆಸ್ಟೈನ್. ನಿಮ್ಮ ದೇಹದಲ್ಲಿ ಆಹಾರ ಜೀರ್ಣವಾಗುವ ಉದ್ದನೆಯ ಸುರುಳಿಯಾಕಾರದ ಕೊಳವೆ. ಲಾರ್ಜ್ ಇಂಟೆಸ್ಟೈನ್. ನಿಮ್ಮ ದೇಹದಿಂದ ತ್ಯಾಜ್ಯವನ್ನು ಹೊರಹಾಕುವ ಕಡಿಮೆ ಉದ್ದದ ಅಗಲವಾದ ಕೊಳವೆ. ರೆಕ್ಟಮ್. ದೊಡ್ಡ ಕರುಳಿನ ಕೊನೆಯ ಭಾಗ. ಆನಸ್. ದೇಹದಿಂದ
ತ್ಯಾಜ್ಯವನ್ನು ಹೊರಹಾಕುವ ದ್ವಾರ. ಪಾತ್ ದಾರಿ ಅಥವಾ ಮಾರ್ಗ. ಎಲಿಮೆಂಟರಿ ಕೆನಾಲ್ ಅಥವಾ ಡೈಜೆಸ್ಟಿವ್ ಟ್ರ್ಯಾಕ್ಟಸ್. ಆಹಾರವು ದೇಹದಲ್ಲಿ ಹಾದು ಹೋಗುವ ಉದ್ದನೆಯ ಕೊಳವೆ. ಗ್ಲ್ಯಾಂಡ್ಸ್ ದೇಹದಲ್ಲಿ ವಿಶೇಷ ದ್ರವಗಳನ್ನು ತಯಾರಿಸುವ ಅಂಗಗಳು. ಗ್ರಂಥಿಗಳು. ಡೈಜೆಸ್ಟಿವ್ ಜ್ಯೂಸಸ್ ನಿಮ್ಮ ದೇಹದಲ್ಲಿ ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುವ ದ್ರವಗಳು. ಡೈಜೆಸ್ಟಿವ್ ಸಿಸ್ಟಮ್ ಆಹಾರವನ್ನು ಜೀರ್ಣಿಸಲು ಒಟ್ಟಾಗಿ ಕೆಲಸ ಮಾಡುವ ಎಲ್ಲ ಅಂಗಗಳು. ಇಂಜೆಷನ್ ನಾವು ತಿನ್ನೋ ಮೊದಲನೆಯ ಕೆಲಸವನ್ನೇ ಇಂಜೆಷನ್ ಅಂತಾರೆ. ತಿಂಡಿ ಬಾಯಿಗೆ ಹಾಕೋದು ಅದನ್ನೇ ಇಂಜೆಷನ್ ಅಂತಾರೆ. ಟೀತ್ ನಿಮ್ಮ ಬಾಯಿಯಲ್ಲಿ ಕಚ್ಚಲು ಮತ್ತು ಅಗಿಯಲು ಬಳಸುವ ಗಟ್ಟಿಯಾದ ಬಿಳಿ ವಸ್ತುಗಳು. ಹಲ್ಲುಗಳು. ಸಾಕೆಟ್ ಅದು ಗೋಡೆಯ ಮೇಲೆ ಇರುತ್ತದೆ ಮತ್ತು ಅದರಲ್ಲಿ ಪ್ಲಗ್ ಹಾಕಿದ್ರೆ ಟಿವಿ, ಲೈಟ್, ಫ್ಯಾನ್ ಕೆಲಸ ಮಾಡುತ್ತವೆ. ಗಮ್ಸ್ ನಿಮ್ಮ ಹಲ್ಲುಗಳ ಸುತ್ತಲಿರುವ ಗುಲಾಬಿ ಬಣ್ಣದ ಮಾಂಸ. ವಸಡುಗಳು. ಪ್ರೀ ಮೋಲಾರ್ ಅವು ನಮ್ಮ ಹಲ್ಲು ಸಾಲಿನಲ್ಲಿ ಮಧ್ಯಭಾಗದಲ್ಲಿ ಇರುತ್ತವೆ. ಅವು ತಿಂಡಿಯನ್ನು ನುಣ್ಣಗೆ ಮಾಡೋಕೆ ಸಹಾಯ ಮಾಡುತ್ತವೆ. ಕೆನೈನ್ ಬಾಚಿ ಹಲ್ಲುಗಳ ಪಕ್ಕದಲ್ಲಿರುವ ಚೂಪಾದ ಹಲ್ಲುಗಳು ಆಹಾರವನ್ನು ಹರಿಯಲು ಬಳಸುತ್ತವೆ. ಇನ್ಸಿಸರ್ ನಿಮ್ಮ ಮುಂಭಾಗದ ಹಲ್ಲುಗಳು ಕಚ್ಚಲು ಬಳಸುತ್ತವೆ. ಜಾ ನಿಮ್ಮ ಬಾಯಿಯನ್ನು ರೂಪಿಸುವ ಮತ್ತು ಹಲ್ಲುಗಳನ್ನು ಹಿಡಿದಿಟ್ಟುಕೊಳ್ಳುವ ಮೂಳೆಯ ರಚನೆ. ದವಡೆ. ಸಲೈವರಿ ಗ್ಲ್ಯಾಂಡ್ಸ್ ನಿಮ್ಮ ಬಾಯಿಯಲ್ಲಿ ಜೊಲ್ಲು ಉಗುಳು ಉತ್ಪಾದಿಸುವ ಗ್ರಂಥಿಗಳು. ಸಲೈವ ನಿಮ್ಮ ಬಾಯಿಯಲ್ಲಿರುವ ನೀರಿನಂತಹ ದ್ರವ ಉಗುಳು ಅಥವಾ ಜೊಲ್ಲು. ಸ್ಟಾರ್ಚ್ ಅನ್ನ ಮತ್ತು ಆಲೂಗಡ್ಡೆಯಂತಹ ಆಹಾರಗಳಲ್ಲಿರುವ ಶಕ್ತಿ ನೀಡುವ ವಸ್ತು. ಶುಗರ್ಸ್ ಆಹಾರದಲ್ಲಿ ಕಂಡುಬರುವ ಸಿಹಿ ವಸ್ತುಗಳು. ಟಂಗ್ ನಿಮ್ಮ ಬಾಯಿಯಲ್ಲಿ ರುಚಿ ನೋಡಲು ಮತ್ತು ಮಾತನಾಡಲು ಬಳಸುವ ಮೃದುವಾದ ಚಲಿಸಬಲ್ಲ ಭಾಗ. ನಾಲಿಗೆ. ಫ್ಲೋರ್ ಯಾವುದಾದರೂ ವಸ್ತುವಿನ ಕೆಳಭಾಗ. ನಿಮ್ಮ ಬಾಯಿಯ ಕೆಳಭಾಗದಂತೆ. ಟೇಸ್ಟ್ ಬಡ್ಸ್ ನಿಮ್ಮ ನಾಲಿಗೆಯ ಮೇಲಿರುವ ಸಣ್ಣ ವಸ್ತುಗಳು ಆಹಾರದ ರುಚಿಯನ್ನು ತಿಳಿಯಲು ಸಹಾಯ ಮಾಡುತ್ತವೆ. ಟೂತ್ ಡಿಕೆ ನಿಮ್ಮ ಹಲ್ಲುಗಳು ಹಾನಿಗೊಳಗಾಗಿ ರಂಧ್ರಗಳಾಗುವುದು. ಹಲ್ಲು ಹುಳುಕು. ಆಸಿಡ್ಸ್ ಹುಳಿ ರುಚಿಯ ವಸ್ತುಗಳು ಕೆಲವು ಹಾನಿಕಾರಕವಾಗಿರಬಹುದು. ಟೂತ್ ಏಕ್ ಹಲ್ಲು ನೋವು. ಬ್ರಷ್ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಬಳಸುವ ಸಾಧನ. ದಾಖಲ್ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಬಳಸುವ ಕಡ್ಡಿ. ಸಾಂಪ್ರದಾಯಿಕ. ಡೆಂಟಲ್ ಫ್ಲಾಸ್ ಹಲ್ಲುಗಳ ನಡುವೆ
ಸ್ವಚ್ಛಗೊಳಿಸಲು ಬಳಸುವ ವಿಶೇಷ ದಾರ. ಪಾರ್ಟಿಕಲ್ಸ್ ಯಾವುದಾದರೂ ವಸ್ತುವಿನ ಅತಿ ಸಣ್ಣ ಚೂರುಗಳು. ವಿಂಡ್ ಪೈಪ್ ನಿಮ್ಮ ಶ್ವಾಸಕೋಶಗಳಿಗೆ ಗಾಳಿಯನ್ನು ಸಾಗಿಸುವ ಕೊಳವೆ. ಶ್ವಾಸನಾಳ. ನಾಸ್ಟ್ರಿಲ್ಸ್ ನಿಮ್ಮ ಮೂಗಿನ 2 ದ್ವಾರಗಳು. ಲಂಗ್ಸ್ ನಿಮ್ಮ ಎದೆಯಲ್ಲಿರುವ ಉಸಿರಾಡಲು ಬಳಸುವ ಅಂಗಗಳು, ಶ್ವಾಸಕೋಶಗಳು. ಥ್ರೋಟ್ ನಿಮ್ಮ ಕತ್ತಿನ ಮುಂಭಾಗ, ಅದರೊಳಗೆ ಆಹಾರ ಮತ್ತು ಗಾಳಿ ಹಾದು ಹೋಗುತ್ತದೆ, ಗಂಟಲು. ವಾಲ್ ಅಂದರೆ ನೀರು ಇಲ್ಲ ಗಾಳಿ ಹೋಗೋ ದಾರಿಲಿ ಇರೋ ಒಂದು ಗೇಟ್ ತರ. ಅದನ್ನು ತೆರೆದ್ರೆ ನೀರು ಹೋಗುತ್ತದೆ, ಮುಚ್ಚಿದ್ರೆ ನಿಲ್ಲುತ್ತದೆ. ನಮ್ಮ ಮನೆಯ ನಳದಲ್ಲಿ ಹಾಗೆ ಇರುತ್ತೆ. ನಮ್ಮ ಹೃದಯದಲ್ಲೂ ಇಂಥ ವಾಲ್ ಇರುತ್ತದೆ. ಅದು ರಕ್ತ ಸರಿಯಾಗಿ ಓಡೋದು ನೋಡಿಕೊಳ್ಳುತ್ತದೆ. ಹಿಕಪ್ಸ್ ನಿಮ್ಮ ಉಸಿರಾಟಕ್ಕೆ ಅಡ್ಡಿಯಾದಾಗ ನೀವು ಮಾಡುವ ಹಠಾತ್ ಶಬ್ದಗಳು, ಬಿಕ್ಕಳಿಕೆ. ಸೆನ್ಸೇಷನ್ ನಿಮ್ಮ ಇಂದ್ರಿಯಗಳಿಂದ, ಅಂದರೆ ಸ್ಪರ್ಶ, ರುಚಿ ಇತ್ಯಾದಿ, ನೀವು ಪಡೆಯುವ ಅನುಭವ, ಸಂವೇದನೆ. ವಾಮಿಟಿಂಗ್ ಹೊಟ್ಟೆಯಿಂದ ಆಹಾರವು ಬಾಯಿಯ ಮೂಲಕ ಹೊರಬರುವುದು, ವಾಂತಿ. ಪೇರೆಂಟ್ಸ್ ನಿಮ್ಮ ತಾಯಿ ಮತ್ತು ತಂದೆ. ಬ್ಯಾಗ್ ಕಾಗದ, ಪ್ಲಾಸ್ಟಿಕ್ ಅಥವಾ ಬಟ್ಟೆಯಿಂದ ಮಾಡಿದ ಚೀಲ. ಲೈನಿಂಗ್ ಯಾವುದಾದರೂ ವಸ್ತುವಿನ ಒಳ ಮೇಲ್ಮೈಯಲ್ಲಿರುವ ಪದರ. ಮ್ಯೂಕಸ್ ಮೂಗು ಮತ್ತು ಗಂಟಲಿನಲ್ಲಿ ಉತ್ಪತ್ತಿಯಾಗುವ ಲೋಳೆಯಂತಹ ವಸ್ತು, ಲೋಳೆ. ಹೈಡ್ರೋಕ್ಲೋರಿಕ್ ಆಸಿಡ್ ನಿಮ್ಮ ಹೊಟ್ಟೆಯಲ್ಲಿ ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುವ ಪ್ರಬಲ ಆಮ್ಲ. ಇದು ತುಂಬಾ ಶಕ್ತಿಶಾಲಿ. ಅದನ್ನು ಮುಟ್ಟಿದ್ರೆ ಕೈ ಸುಡುತ್ತೆ. ಲಿವರ್ ನಿಮ್ಮ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಮತ್ತು ಪಿತ್ತರಸವನ್ನು ತಯಾರಿಸುವ ದೊಡ್ಡ ಅಂಗ, ಯಕೃತ್. ಅಬ್ಡಮನ್ ನಿಮ್ಮ ಎದೆಯ ಕೆಳಗಿನ ದೇಹದ ಭಾಗ, ನಿಮ್ಮ ಹೊಟ್ಟೆಯ ಪ್ರದೇಶ. ಬೈಲ್ ಜ್ಯೂಸ್ ಯಕೃತ್ ತಯಾರಿಸುವ ಕೊಬ್ಬನ್ನು ಜೀರ್ಣಿಸಲು ಸಹಾಯ ಮಾಡುವ ದ್ರವ, ಪಿತ್ತರಸ. ಸ್ಯಾಕ್ ಗಿಡ ಅಥವಾ ಪ್ರಾಣಿಯಲ್ಲಿರುವ ಸಣ್ಣ ಚೀಲದಂತಹ ಭಾಗ. ಗಾಲ್ ಬ್ಲಾಡರ್ ಯಕೃತ್ನಿಂದ ಬರುವ ಪಿತ್ತರಸವನ್ನು ಸಂಗ್ರಹಿಸುವ ಸಣ್ಣ ಅಂಗ, ಪಿತ್ತ ಕೋಶ. ಫ್ಯಾಟ್ಸ್ ಆಹಾರದಲ್ಲಿರುವ ಎಣ್ಣೆಯಂತಹ ವಸ್ತುಗಳು, ಶಕ್ತಿಯನ್ನು ನೀಡುತ್ತವೆ. ಪ್ಯಾಂಕ್ರಿಯಾಸ್ ಆಹಾರವನ್ನು ಜೀರ್ಣಿಸಲು, ರಸವನ್ನು ತಯಾರಿಸುವ ಮತ್ತು ಸಕ್ಕರೆಯನ್ನು ನಿಯಂತ್ರಿಸುವ ಅಂಗ, ಮೇದೋಜೀರಕ ಗ್ರಂಥಿ. ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಮೇದೋಜೀರಕ ಗ್ರಂಥಿಯಿಂದ ಆಹಾರವನ್ನು ಜೀರ್ಣಿಸಲು ತಯಾರಾಗುವ ದ್ರವ. ಫಾರ್ಮ್ಸ್ ಯಾವುದಾದರೂ ವಸ್ತುವಿನ ವಿವಿಧ ಆಕಾರಗಳು ಅಥವಾ ಪ್ರಕಾರಗಳು. ಫ್ಲೂಯಿಡ್ ನೀರು ಅಥವಾ ಅನಿಲದಂತೆ ಹರಿಯಬಲ್ಲ ವಸ್ತು, ದ್ರವ. ಇಂಟೆಸ್ಟೈನ್ ನಿಮ್ಮ ದೇಹದಲ್ಲಿ ಆಹಾರ ಜೀರ್ಣವಾಗುವ ಉದ್ದನೆಯ ಕೊಳವೆ, ಸಣ್ಣ ಅಥವಾ ದೊಡ್ಡ ಕರುಳು. ಗ್ಲೂಕೋಸ್ ಒಂದು ಸರಳ ಸಕ್ಕರೆ,
ಮುಖ್ಯವಾದ ಶಕ್ತಿಯ ಮೂಲ. ಫ್ಯಾಟಿ ಆಸಿಡ್ಸ್ ಕೊಬ್ಬಿನಾಂಶಗಳ ರಚನೆಯ ಘಟಕಗಳು. ಗ್ಲಿಸರಾಲ್ ಕೊಬ್ಬಿನ ಒಂದು ಭಾಗವಾಗಿರುವ ಸಿಹಿ ದ್ರವ. ಅಮಿನೋ ಆಸಿಡ್ಸ್ ಪ್ರೋಟೀನುಗಳ ರಚನಾ ಘಟಕಗಳು. ಬ್ಲಡ್ ವೆಸಲ್ಸ್ ನಿಮ್ಮ ದೇಹಾದ್ಯಂತ ರಕ್ತವನ್ನು ಸಾಗಿಸುವ ಕೊಳವೆಗಳು. ವಿಲಿ ಸಣ್ಣ ಕರುಳಿನಲ್ಲಿ ಆಹಾರವನ್ನು ಹೀರಿಕೊಳ್ಳುವ ಬೆರಳಿನಂತಹ ಸಣ್ಣ ರಚನೆಗಳು. ಸರ್ಫೇಸ್ ಏರಿಯಾ ಒಂದು ವಸ್ತುವಿನ ಹೊರಗಿನ ಒಟ್ಟು ವಿಸ್ತೀರ್ಣ. ಆರ್ಗನ್ಸ್ ನಿಮ್ಮ ದೇಹದ ನಿರ್ದಿಷ್ಟ ಕೆಲಸಗಳನ್ನು ಮಾಡುವ ಭಾಗಗಳು. ಹೃದಯ, ಶ್ವಾಸಕೋಶ ಇತ್ಯಾದಿ. ಫಂಗೈ ಅಣಬೆಗಳು ಅಥವಾ ಬೂಸ್ಟ್ಗಳಂತಹ ಜೀವಿಗಳು. ಅಸಿಮಿಲೇಷನ್ ಜೀರ್ಣವಾದ ಆಹಾರವನ್ನು ದೇಹವು ಶಕ್ತಿ ಮತ್ತು ಬೆಳವಣಿಗೆಗೆ ಬಳಸಿಕೊಳ್ಳುವುದು. ಕಾರ್ಬನ್ ಡೈಆಕ್ಸೈಡ್ ನಾವು ಉಸಿರಾಡುವಾಗ ಹೊರಬಿಡುವ ಅನಿಲ ಅಥವಾ ಗಾಳಿ. ವಾಟರ್ ನಾವು ಬದುಕಲು ಬೇಕಾದ ತಿಳಿಯಾದ ದ್ರವ. ಸಾಲ್ಟ್ಸ್ ನಮ್ಮ ದೇಹಕ್ಕೆ ಬೇಕಾದ ಸಾಮಾನ್ಯ ಉಪ್ಪಿನಂತಹ ಖನಿಜಗಳು. ವೇಸ್ಟ್ ದೇಹಕ್ಕೆ ಅಗತ್ಯವಿಲ್ಲದ ಮತ್ತು ಹೊರಹಾಕುವ ವಸ್ತುಗಳು. ಸೆಮಿ ಸಾಲಿಡ್ ಫೇಸಸ್ ದೇಹದಿಂದ ಬರುವ ತ್ಯಾಜ್ಯ, ಸಂಪೂರ್ಣವಾಗಿ ಘನ ಅಥವಾ ದ್ರವವಾಗಿರುವುದಿಲ್ಲ. ಇಜೆಷನ್ ಜೀರ್ಣವಾದ ತ್ಯಾಜ್ಯವನ್ನು ದೇಹದಿಂದ ಹೊರಹಾಕುವುದು. ಗ್ರಾಸ್ ಹಸುಗಳು ಮತ್ತು ಕುರಿಗಳು ತಿನ್ನುವ ಹಸಿರು ಗಿಡಗಳು, ಹುಲ್ಲು. ಕೌಸ್ ನಮಗೆ ಹಾಲು ಕೊಡುವ ಸಾಕಿದ ಪ್ರಾಣಿಗಳು, ಹಸುಗಳು. ಬಫೆಲೋಸ್ ಹಸುಗಳಂತೆಯೇ ಇರುವ ದೊಡ್ಡ ಸಾಕುಪ್ರಾಣಿಗಳು, ಸಾಮಾನ್ಯವಾಗಿ ಕಪ್ಪು ಬಣ್ಣದವು, ಎಮ್ಮೆಗಳು. ರ್ಯೂಮೆನ್ ಹಸು ಅಥವಾ ಅಂತಹುದೇ ಪ್ರಾಣಿಯ ಮೊದಲ ಹೊಟ್ಟೆ. ಕರ್ಡ್ ಮತ್ತೆ ಅಗಿಯಲು ಹೊಟ್ಟೆಯಿಂದ ವಾಪಸ್ ತಂದ ಆಹಾರ. ರುಮಿನೆಂಟ್ಸ್ ಹಸುಗಳಂತಹ ಮೆಲುಕು ಹಾಕುವ ಪ್ರಾಣಿಗಳು. ಸೆಲ್ಯುಲೋಸ್ ಗಿಡಗಳಲ್ಲಿರುವ ಜೀರ್ಣಿಸಿಕೊಳ್ಳಲು ಕಷ್ಟವಾದ ಗಟ್ಟಿಯಾದ ವಸ್ತು. ಡೀರ್ ಕೊಂಬುಗಳಲ್ಲಿರುವ ಗಂಡು ಕಾಡು ಪ್ರಾಣಿ, ಗಿಡಗಳನ್ನು ತಿನ್ನುತ್ತದೆ. ಜಿಂಕೆ. ಹಾರ್ಸಸ್ ಸವಾರಿ ಮಾಡಲು ಬಳಸುವ ದೊಡ್ಡ ಪ್ರಾಣಿಗಳು, ಕುದುರೆಗಳು. ರ್ಯಾಬಿಟ್ ಉದ್ದನೆಯ ಕಿವಿಗಳಿರುವ ಸಣ್ಣ ರೋಮದಿಂದ ಕೂಡಿದ ಪ್ರಾಣಿ, ಮೊಲ. ಕ್ಯಾಕಮ್ ಕರುಳಿಗೆ ಸಂಪರ್ಕಗೊಂಡಿರುವ ಚೀಲ, ಗಿಡಗಳನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಆರ್ಗ್ಯಾನಿಸಮ್ಸ್ ಯಾವುದೇ ಜೀವಿ, ಗಿಡ, ಪ್ರಾಣಿ, ವ್ಯಕ್ತಿ ಇತ್ಯಾದಿ. ಅಮೀಬಾ ಕೇವಲ ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟ ಅತಿ ಸಣ್ಣ ಜೀವಿ. ಪಾಂಡ್ ನಿಂತ ನೀರಿನ ಸಣ್ಣ ಪ್ರದೇಶ, ಕೆರೆ, ಕುಂಟೆ. ವ್ಯಾಕ್ಯೂಲ್ ಜೀವಕೋಶದೊಳಗಿನ ಸಣ್ಣ ಖಾಲಿ ಜಾಗಗಳು. ಸ್ಯೂಡೋಪೋಡಿಯಾ ಅಥವಾ ಫಾಲ್ಸ್ ಫೀಟ್ ಅಮೀಬಾ ಚಲಿಸಲು ಮತ್ತು ಆಕಾರ ಸೇವಿಸಲು ಬಳಸುವ ತಾತ್ಕಾಲಿಕ ಕಾಲುಗಳು. ಫುಟ್
ವ್ಯಾಕ್ಯೂಲ್ ಅಮೀಬದಲ್ಲಿ ಆಹಾರ ಜೀರ್ಣವಾಗುವ ನಿರ್ದಿಷ್ಟ ಜಾಗ. ರೆಸಿಡ್ಯೂ ಒಂದು ಪ್ರಕ್ರಿಯೆಯ ನಂತರ ಉಳಿದಿರುವ ವಸ್ತು. ಡಯೇರಿಯಾ ನೀವು ಪದೇ ಪದೇ ತುಂಬಾ ನೀರಿನಂತಹ ಮಲವನ್ನು ವಿಸರ್ಜಿಸುವುದು. ಬೇದಿ. ಸ್ಟೂಲ್ ಮಲ ನಿಮ್ಮ ದೇಹದಿಂದ ಬರುವ ತ್ಯಾಜ್ಯ. ಇನ್ಫೆಕ್ಷನ್ ಸೂಕ್ಷ್ಮಾಣುಜೀವಿಗಳು ನಿಮ್ಮ ದೇಹವನ್ನು ಪ್ರವೇಶಿಸಿ ನಿಮ್ಮನ್ನು ಅಸ್ವಸ್ಥಗೊಳಿಸಿದಾಗ. ಸೋಂಕು. ಪಾಯ್ಸನಿಂಗ್ ಹಾನಿಕಾರಕ ವಸ್ತುವನ್ನು ತಿನ್ನುವುದರಿಂದ, ಕುಡಿಯುವುದರಿಂದ ಅಥವಾ ಸ್ಪರ್ಶಿಸುವುದರಿಂದ ಅಸ್ವಸ್ಥರಾಗುವುದು. ವಿಷ ಪ್ರಾಶನ. ಇಂಡೈಜೆಷನ್ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾಗುವುದು, ಹೊಟ್ಟೆಯಲ್ಲಿ ಅಸ್ವಸ್ಥತೆಯನ್ನು ಉಂಟುಮಾಡುವುದು. ಅಜೀರ್ಣ. ಚಿಲ್ಡ್ರನ್ ಯುವ ಜನರು, ಇನ್ನು ವಯಸ್ಕರಲ್ಲದವರು, ಮಕ್ಕಳು. ಕಂಡೀಷನ್ಸ್ ಯಾವುದಾದರೂ ವಸ್ತುವಿನ ಸ್ಥಿತಿ ಅಥವಾ ಸನ್ನಿವೇಶಗಳು. ಲಾಸ್ ನೀವು ಏನನ್ನಾದರೂ ಕಳೆದುಕೊಂಡಾಗ. ಸೊಲ್ಯೂಷನ್ ದ್ರವ ಮಿಶ್ರಣ ಅಥವಾ ಸಮಸ್ಯೆಗೆ ಉತ್ತರ. ORS ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ನೀವು ಹೆಚ್ಚು ನೀರನ್ನು ಕಳೆದುಕೊಂಡಾಗ ಬೇದಿಯಲ್ಲಿದ್ದಂತೆ ಸಹಾಯ ಮಾಡುವ ವಿಶೇಷ ಪಾನೀಯ.